ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನಾ ಯಾತ್ರೆ ನಡೀತಾ ಇದೆ। ಈ ಸಂಕೀರ್ತನಾ ಯಾತ್ರೆ ಜಾಮಿಯಾ ಮಸೀದಿ ರಸ್ತೆಗೆ ಆಗಮಿಸಿದ್ದು, ಜಾಮಿಯಾ ಮಸೀದಿ ರಸ್ತೆಯನ್ನು ಹಾದು ಹೋಗೋದಕ್ಕೆ ಭಕ್ತರು ಪಟ್ಟನ್ನು ಹಿಡಿದಿರುವಂತದ್ದು। ಈ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಬೇರೆ ಮಾರ್ಗದಲ್ಲಿ ಹೋಗೋದಕ್ಕೆ ಸೂಚನೆಯನ್ನು ಕೊಡ್ತಾರೆ। ಇದಕ್ಕೆ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು। ಸದ್ಯ ಹನುಮಮಾಲಾಧಾರಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿದೆ ಅಂತ ಮಾಹಿತಿ ಸಿಗ್ತಾ ಇರುವಂತದ್ದು। ಸ್ಥಳದ ಮುಂದೆ ಸಾಗುವಂತೆ, ಸ್ಥಳದಿಂದ ಅವರು ಏನು ಈಗಲ್ಲಿ ನಾವು ಇದೇ ಮಾರ್ಗವಾಗಿ ಹೋಗ್ತೀವಿ ಅಂತೇಳಿ ಪಟ್ಟನ್ನು ಹಿಡಿದು ನಿಂತಿದ್ದಾರೆ, ಆ ಸ್ಥಳದಿಂದ ಬೇರೆ ಕಡೆ ಸಾಗುವಂತೆ ಪೊಲೀಸರು ತಾಕೀತನ್ನು ಮಾಡಿದ್ದಾರೆ। ಇದಕ್ಕೆ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಹನುಮಮಾಲಾಧಾರಿಗಳು ಹಾಗೆ ಪೊಲೀಸರ ನಡುವೆ ಜಗಳ ಆಗಿದೆ। ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾಲಾಧಾರಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿರುವಂಥದ್ದು। ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂತಹ ಹನುಮಮಾಲಾಧಾರಿಗಳ ಶೋಭಾಯಾತ್ರೆ, ಸಂಕೀರ್ತನಾ ಯಾತ್ರೆ ಜಾಮಿಯಾ ಮಸೀದಿ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಹನುಮಮಾಲಾಧಾರಿಗಳು। ಪೊಲೀಸರ ಬಿಗಿ ಭದ್ರತೆ ಇದ್ದರೂ ಕೂಡ ಜಾಮಿಯಾ ಮಸೀದಿ ಬಳಿ ತೆರಳೋದಕ್ಕೆ ಯತ್ನವನ್ನು ಮಾಡ್ತಾ ಇರುವಂಥದ್ದು। ಮಾಲಾಧಾರಿಗಳನ್ನು ತಡೆಯೋದಕ್ಕೆ ಒಂದು ಕಡೆ ಪೊಲೀಸರು ಕೂಡ ಪ್ರಯತ್ನ ಮಾಡ್ತಾ ಇದ್ದು ವಾಗ್ವಾದ ನಡೆದಿದೆ। ಈ ಸಂದರ್ಭದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ರಿಂದ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ ಅಲ್ಲಿ। ಮಂಡ್ಯದ ಪ್ರಖ್ಯಾತ ನಿಮಿಷಾಂಬಾ ದೇವಸ್ಥಾನದಿಂದ ಆರಂಭವಾದಂತಹ ಯಾತ್ರೆ ಸದ್ಯ ಜಾಮಿಯಾ ಮಸೀದಿ ಹತ್ರ ಬಂದಿರುವಂಥದ್ದು। ಜಾಮಿಯಾ ಮಸೀದಿಯ ಮುಂದೆ ಇರುವಂತಹ ರಸ್ತೆಯಲ್ಲಿ ಹಾದು ಹೋಗೋದಕ್ಕೆ, ಜಾಮಿಯಾ ಮಸೀದಿ ಬಳಿ ಹೋಗೋದಕ್ಕೆ ಹನುಮಮಾಲಾಧಾರಿಗಳು ಪ್ರಯತ್ನಿಸ್ತಾ ಇದ್ದಾರೆ। ಪೊಲೀಸರು ಇದಕ್ಕೆ ಅನುಮತಿಯನ್ನು ಕೊಡದೇ ಇದ್ದಾವಾಗ ನಡು ರಸ್ತೆಯಲ್ಲೇ ಕುಳಿತುಕೊಂಡು ರಾಮನಾಮವನ್ನು ಭಜನೆ ಮಾಡ್ತಾ ಇರುವಂಥದ್ದು, ಹನುಮನಾಮವನ್ನು ಭಜನೆ ಮಾಡ್ತಾ ಇರುವಂಥದ್ದು। ಈ ಸಂದರ್ಭದಲ್ಲಿ ಪೊಲೀಸರ ಜೊತೆ ವಾಗ್ವಾದ ಕೂಡ ನಡೀತು। ಆಗ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ। ಬಸ್ ಸ್ಟ್ಯಾಂಡ್ವರೆಗೂ ಈ ಯಾತ್ರೆ ಸಾಗುತ್ತೆ। ಮೆರವಣಿಗೆಯ ಉದ್ದಕ್ಕೂ ಜೈ ಶ್ರೀರಾಮ್, ಜೈ ಹನುಮಾನ್ ಅನ್ನೋ ಘೋಷಣೆಗಳು ಮೊಳಗ್ತಾ ಇರುವಂಥದ್ದು। ಇದೇ ಯಾತ್ರೆಯಲ್ಲಿ 103 ವರ್ಷದ ಶಿವಮ್ಮ ಅನ್ನೋ ಅಜ್ಜಿ ಕೂಡ ಭಾಗಿಯಾಗಿದ್ದಾರೆ। ಆ ಅಜ್ಜಿ ಹೇಳ್ತಾ ಇದ್ರು, ಹಿಂದುತ್ವಕ್ಕೋಸ್ಕರ ನನ್ನ ಉಸಿರಿರುವವರೆಗೂ ನಾನು ಓಡಾಡ್ತೀನಿ, ಹೋರಾಡ್ತೀನಿ ಅಂತೇಳಿ। ಶತಾಯುಷಿ ಅಜ್ಜಿ, 103 ವರ್ಷದ ಅಜ್ಜಿ, ಆ ಅಜ್ಜಿ ಕೂಡ ಇದರಲ್ಲಿ ಭಾಗವಹಿಸಿರುವಂಥದ್ದು। ಪುಟ್ಟ ಪುಟ್ಟ ಮಕ್ಕಳು ಕೂಡ ಇವತ್ತಿನ ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ, ಸಂಕೀರ್ತನಾ ಯಾತ್ರೆಯಲ್ಲಿ ಭಾಗಿಯಾಗಿರುವಂಥದ್ದು। ಹನುಮನ ವೇಷವನ್ನು ತೊಟ್ಟು ಬಂದಿರುವಂತಹ ಮಕ್ಕಳು ತಮ್ಮ ತಮ್ಮ ಪೋಷಕರ ಜೊತೆ ಬಂದಿದ್ದಾರೆ। ಸಂಕೀರ್ತನಾ ಯಾತ್ರೆ ಜಾಮಿಯಾ ಮಸೀದಿ ಬಳಿ ಬಂದಂತಹ ಸಂದರ್ಭದಲ್ಲಿ ಉಂಟಾಗಿರುವಂತಹ ಬಿಗುವಿನ ವಾತಾವರಣದ ನೇರ ದೃಶ್ಯಾವಳಿಗಳಿದು, ಲೈವಲ್ಲಿ ಗಮನಿಸ್ತಾ ಇರುವಂಥದ್ದು। ಸದ್ಯ ಪೊಲೀಸರು ನಾವು ಜಾಮಿಯಾ ಮಸೀದಿಯ ಬಳಿ ಹೋಗಬೇಕು, ಆ ರಸ್ತೆಯಲ್ಲಿ ಹೋಗಬೇಕು ಅಂತ ಹೇಳ್ತಾ ಇರುವಂತಹ ಹನುಮಮಾಲಾಧಾರಿಗಳನ್ನು ಅಲ್ಲಿಂದ ಬೇರೆ ಮಾರ್ಗದಲ್ಲಿ ಹೋಗಿ ಅಂತ ಸೂಚಿಸಿ ಕಳಿಸ್ತಾ ಇರುವಂಥದ್ದು। ತಳ್ಳಾಟ ನೂಕಾಟಗಳು ನಡೀತಾ ಇದೆ, ವಾಗ್ವಾದ ನಡೀತಾ ಇದೆ। ಅಲ್ಲೇ ರಸ್ತೆಯಲ್ಲೇ ಕುಳಿತುಕೊಂಡು ರಾಮನ ಹನುಮನ ಭಜನೆಯನ್ನು ಭಕ್ತರು ಮಾಡ್ತಾ ಇರುವಂಥದ್ದು। ಭಗವಧ್ವಜಗಳನ್ನು ಹಿಡಿದು, ಭಗವಧ್ವಜಗಳನ್ನು ಹಾರಿಸ್ತಾ, ತಮಟೆ ಸದ್ದಿಗೆ, DJ ಸದ್ದಿಗೆ ನೃತ್ಯಗಳನ್ನು ಮಾಡ್ತಾ ಹನುಮಮಾಲಾಧಾರಿಗಳು ಸಂಕೀರ್ತನಾ ಯಾತ್ರೆಯಲ್ಲಿ ಸಾಗ್ತಾ ಇರುವಂತಹ ದೃಶ್ಯ ಇದು। ಜಾಮಿಯಾ ಮಸೀದಿಯ ಬಳಿ ಬಂದಂತಹ ಸಂದರ್ಭದಲ್ಲಿ ನಾವು ಈ ಮಾರ್ಗವಾಗಿಯೇ ಹೋಗಬೇಕು ಅಂತ ಮಾಲಾಧಾರಿಗಳ ಪಟ್ಟು, ಆಗೋದಿಲ್ಲ, ಇಲ್ಲಿ ಅನುಮತಿ ಇಲ್ಲ ಅಂತ ಪೊಲೀಸರ ಪ್ರತಿಕ್ರಿಯೆ। ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ, ವಾಗ್ಯುದ್ಧಗಳು ನಡೆದಿದೆ ಅಲ್ಲಿ। ಪೊಲೀಸರು ಬಿಗುವಿನ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋದಕ್ಕೆ, ಹತೋಟಿಗೆ ತರೋದಕ್ಕೆ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು ಅನ್ನೋ ಮಾಹಿತಿ ಇದೆ। ತಳ್ಳಾಟ ನೂಕಾಟಗಳನ್ನು ನಡೆದಿದ್ದನ್ನು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರಿ।
ಈ ಬಗ್ಗೆ ಸ್ಥಳದಿಂದಲೇ ಇದರ ಬಗ್ಗೆ ವರದಿಯನ್ನು ಮಾಡ್ತಾ ಇರುವಂತಹ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾಹಿತಿಯನ್ನು ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಇವಾಗ ಪರಿಸ್ಥಿತಿ ಹೇಗಿದೆ ರವಿಯಲ್ಲಿ? ಸುಮಾರು 5 ಕಿಲೋಮೀಟರ್ ಕ್ರಮಿಸಿ ಈಗ ಜಾಫ್ನಾ ಮಸೀದಿಯ ಅಂಗಳಕ್ಕೆ ಬಂದಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸುಮಾರು ಸಾವಿರಾರು ಮಂದಿ ಹನುಮ ಮಾಲಾಧಾರಿಗಳು ಈ ಒಂದು ಸರ್ಕಲ್ ನಲ್ಲಿ ಬಂದು ಕಟ್ಟುವೆವು ರಾಮ ಮಂದಿರವನ್ನು ಕಟ್ಟುವೆವು ಅಂತ ಹೇಳಿ ಘೋಷಣೆಯನ್ನು ಕೂಗಿದ್ದಾರೆ. ಇದೇ ಸ್ಥಳ ಸದ್ಯ ಈಗ ವಿವಾದಿತ ಸ್ಥಳ ಆಗಿರೋದು, ನ್ಯಾಯಾಲಯದಲ್ಲೂ ಕೂಡ ಇರೋದು. ಈ ಕಾರಣ ಬಂದೋಬಸ್ತನ್ನ ಈ ಸ್ಥಳದಲ್ಲಿ ಕಾಯ್ದುಕೊಂಡಿದ್ದಾರೆ. ಪೊಲೀಸ್ ಬಂದೋಬಸ್ತನ್ನ ಈ ಸ್ಥಳದಲ್ಲಿ ಕಾಯ್ದುಕೊಂಡಿದ್ದಾರೆ. ನೀವು ಜಾಮಿಯಾ ಮಸೀದಿಯ ಅಂಗಳವ ನೀವು ಗಮನಿಸ್ತಿರ್ಬೋದು. ಈ ಒಂದು ಸ್ಥಳದಲ್ಲಿ ಸದ್ಯ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಸುಮಾರು 1200ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು, 2 SP ಗಳ ಹಾದಿಯಾಗಿ 1200ಕ್ಕೂ ಹೆಚ್ಚು ಮಂದಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಂದರೆ ಜಾಮಿಯಾ ಮಸೀದಿಯ ಅಂಗಳಕ್ಕೆ ಬಂದ ಸಂದರ್ಭದಲ್ಲಿ DYSP ಶಾಂತಮಲ್ಲಪ್ಪ ಅವರು ಈ ಹನುಮ ಮಾಲಾಧಾರಿಗಳನ್ನು ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಮುಂದಾದರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಸಂದರ್ಭದಲ್ಲಿ ಪರಸ್ಪರ ವಾಗ್ಯುದ್ಧಗಳು, ಮಾತುಕತೆಗಳು ಹಾಗೂ ಗಲಾಟೆಗಳು ನಡೆದವು. ಅಂತಿಮವಾಗಿ ಪೊಲೀಸರು ಸಮಾಧಾನವನ್ನು ಪಡಿಸಿ ಅವರೆಲ್ಲರನ್ನೂ ಕೂಡ ಮುಂದಕ್ಕೆ ಕಳಿಸುವಂಥ ಕೆಲಸಕ್ಕೆ ಮುಂದಾದರು. ಈಗ ಟ್ರ್ಯಾಕ್ಟರ್ನಲ್ಲಿ ಒಂದಷ್ಟು ರ್ಯಾಲಿಗಳು ಮತ್ತು ಮೆರವಣಿಗೆಗಳು ಹೋಗ್ತಿವೆ. DJ ಸದ್ದಿಗೆ ಹಲವರು ಡ್ಯಾನ್ಸ್ ಅಂದರೆ ನೃತ್ಯವನ್ನು ಮಾಡ್ತಿದ್ದಾರೆ. ಯಾರು ಕೂಡ ಈ ಸ್ಥಳದಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಯಾರು ಮನಸ್ಸು ಮಾಡ್ತಿಲ್ಲ. ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾದ್ರೂ ಕೂಡ ಯಾರು ಕೂಡ ಸ್ಥಳದಿಂದ ನಾವು ತೆರಳಿಲ್ಲ ಅಂತ ಹೇಳಿ ಅವರು ಬಿಗಿ ಪಟ್ಟನ್ನ ಹಿಡಿಯುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಅದರ ಮುಖಂಡತ್ವವನ್ನು ವಹಿಸಿರುವಂತಹ ಹಲವರಿಗೆ ಮನವಿಯನ್ನ ಮಾಡಲಾಗಿದೆ. ಹಲವರಿಗೆ ಮನವಿಯನ್ನ ಮಾಡಿ ಈ ಸ್ಥಳದಿಂದ ನೀವು ದಯಮಾಡಿ ಮುಂದೆ ಸಾಗಿ ಅಂತ ಹೇಳಿ ತಿಳಿಸ್ತಿದ್ದಾರೆ. ಆ ಕಾರಣಕ್ಕಾಗಿ ಹಲವರು ಇಲ್ಲಿಂದ ಒಂದಷ್ಟು ಮಂದಿಯನ್ನ ಮನವೊಲಿಸಿ ತೆರಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರ ಜೊತೆಗೆ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಹಲವರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಅಂದ್ರೆ ಜಾಮಿಯಾ ಮಸೀದಿಯ ಅಂಗಳದಲ್ಲಿ ಈಗ ಮೆರವಣಿಗೆ ಸಾಗ್ತಿದೆ. ಮೆರವಣಿಗೆ ನಡೀತಿರುವಂತಹ ಸ್ಥಳದಲ್ಲಿ ಈಗ ನೀವು ಗಮನಿಸ್ತಿರ್ಬೋದು, ಹಲವರು ಹನುಮನ ಮಾಲಾಧಾರಿಗಳು ಸ್ಥಳದಲ್ಲಿದ್ದು ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ನಾನು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂತಹ ಭಾನುಪ್ರಕಾಶ್ ಶರ್ಮಾ ಅವರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೇನೆ. ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಪ್ರತಿ ವರ್ಷವೂ ಸಹಿತ ನಾಮ ಸಂಕೀರ್ತನ ಜಪಾದಿಗಳನ್ನ ಮಾಡ್ತಿರ್ತೀವಿ. ಪ್ರಮುಖ ಬೀದಿಗಳಲ್ಲಿ ನಾವು ವಿಶೇಷ ಸಂಕಲ್ಪವನ್ನು ಮಾಡಿ ಮೂಡಲ ಬಾಗಿಲ ಆಂಜನೇಯನನ್ನ ಯಥಾಸ್ಥಿತಿ ಎಲ್ಲಿದ್ದೋ ಸ್ವಾಮಿ ಅಲ್ಲೇ ಪ್ರತಿಷ್ಠಾಪನೆ ಆಗುವಂತ ವಿಶೇಷ ಸಂಕಲ್ಪಗಳನ್ನು ನಾವು ಮಾಡಿದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ವ್ರತವನ್ನು ಮಾಡಿದಂತ ಮೂಲ ಹನುಮಧಾರಿಗಳೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿದ್ದಾರೆ. ಹನುಮನ ಪಾದದ ಮೇಲಾಣೆ, ಹನುಮನ ಪಾದದ ಮೇಲಾಣೆ, ರಾಮಚಂದ್ರ ಮಹಾರಾಜ್ ಕಿ. ನವೀನ್, ಪ್ರಮುಖವಾಗಿ ನೀವು ಗಮನಿಸ್ತಿರುವುದು ಭಾನುಪ್ರಕಾಶ್ ಶರ್ಮಾ ಅವರು ಸದ್ಯ ಈಗ ಹನುಮ ಧ್ವಜ ಅಂದ್ರೆ ಈ ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ರಾಮ ಮಂದಿರವನ್ನು ಕಟ್ಟೆ ತೀರ್ತೀವಿ ಅಂತ ಹೇಳಿ ಅವರು ಘೋಷಣೆಯನ್ನು ಕೂಡ ಕೂಗುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸದ್ಯ ಇನ್ನು ಕೇವಲ 1 ಕಿಲೋಮೀಟರ್ ಕ್ರಮಿಸಿದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನದ ಅಂಗಳವನ್ನು ತಲುಪ್ತೀವಿ. ಅಲ್ಲಿ ಒಂದು ಸಾರ್ವಜನಿಕ ಸಭೆ ಇದೆ. ಅಲ್ಲಿ ಹಿಂದೂ ಮುಖಂಡರುಗಳು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನವೀನ್, ರವಿ, ಅಲ್ಲಿ ಲಾಠಿ ಚಾರ್ಜ್ ಕೂಡ ಆಯಿತು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಅಂತೇಳಿ ಮಾಹಿತಿ ಸಿಕ್ತು. ಈಗ ಅಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆಯಾ ರವಿ? ನವೀನ್, ಖಂಡಿತವಾಗ್ಲೂ ಈ ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಹನುಮ ಮಾಲಾಧಾರಿಗಳು ಏಕಾಏಕಿ ಮುಂದೆ ನುಗ್ಗುವಂತ ಯತ್ನಕ್ಕೆ ಮುಂದಾದ್ರು. ಮೊದಲೇ ಎಚ್ಚೆತ್ತುಕೊಂಡಿದಂತಹ ಪೊಲೀಸರು ಈ ಒಂದು ಜಾಮಿಯಾ ಮಸೀದಿ ಅಡ್ಡಲಾಗಿ ಬಸ್ಗಳನ್ನು ನಿಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಬಸ್ಗಳನ್ನು ನಿಲ್ಲಿಸಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಾಯ್ದುಕೊಂಡಿದ್ರು. ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಹನುಮ ಮಾಲಾಧಾರಿಗಳು ಏಕಾಏಕಿ DYSP ಶಾಂತಮಲ್ಲಪ್ಪ ಅವರ ಮೇಲೆ ಮುಗಿಬೀಳುವಂತ ಕೆಲಸಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಸಮಾಧಾನ ಪಡಿಸುವಂತ ಯತ್ನ ಮಾಡಿದ್ರು ಕೂಡ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ತಳ್ಳಾಟ ನೂಕಾಟಗಳಾಗಿ ಶಾಂತಮಲ್ಲಪ್ಪ ಅವರನ್ನು ಕೂಡ ಬಿಗಿಯಾಗಿ ತಳ್ಳುವಂತ ಕೆಲಸಕ್ಕೆ, ಅದ್ರ ಜೊತೆಗೆ ನೀವು ತಪ್ಪು ಮಾಡ್ತಿದ್ರಿ ಅಂತ ಹೇಳಿ ಹನುಮ ಮಾಲಾಧಾರಿಗಳು ಪೊಲೀಸರಿಗೆ ತಿಳಿ ಹೇಳುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಿಳಿ ಹೇಳಿ ಅವರಿಗೆ ಈ ರೀತಿ ಮಾಡೋದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಅವರು ಮನವರಿಕೆ ಮಾಡಿಕೊಟ್ಟ ಬಳಿಕ ನಂತರ ಈ ಒಂದು ಸ್ಥಳದಿಂದ ಮುಂದಕ್ಕೆ ಹನುಮ ಮಾಲಾಧಾರಿಗಳು ತೆರಳುವಂತ ಕೆಲಸಕ್ಕೆ ಮುಂದಾದ್ರು. ಪೊಲೀಸರು ಹನುಮ ಮಾಲಾಧಾರಿಗಳನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಸಮಾಧಾನ ಪಡಿಸುವಲ್ಲಿ ಕೂಡ ಯಶಸ್ವಿ ಆದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನವೀನ್, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ.